ಕಾಲ ಶುರುವಾದಾಗ ಮಾಡಿದ ಒಂದೇ ಒಂದು ವಾಗ್ದಾನ. ಅದು ಇಡೀ ಮನುಕುಲದ ಕಥೆಯನ್ನೇ ಬರೆದಿದೆ ಅಂತ ಹೇಳ್ಬೋದು. ಇದೊಂದು ಸಂಘರ್ಷ, ನಿರೀಕ್ಷೆ ಮತ್ತು ಕೊನೆಗೆ ಸಿಗುವ ಒಂದು ದೊಡ್ಡ ಗೆಲುವಿನ ಕಥೆ. ಬನ್ನಿ, ಈ ವಾಗ್ದಾನದ ಹಿಂದಿರೋ ಆಳವಾದ ಅರ್ಥವನ್ನ ಒಟ್ಟಿಗೆ ಸೇರಿ ನೋಡೋಣ. ಎಲ್ಲದರ ಶುರುವಾತೆ ಈ ಒಂದು ವಾಕ್ಯದಿಂದ. ಇದು ನೋಡಕ್ಕೆ ಒಂದು ಶಾಪದ ತರ ಕಾಣಬಹುದು, ಆದ್ರೆ ಇದ್ರೊಳಗೆ ಒಂದು ದೊಡ್ಡ ಭರವಸೆನೇ ಅಡಗಿದೆ. ಇದು ಬರೀ ಒಂದು ಜಗಳದ ಘೋಷಣೆ ಅಷ್ಟೇ ಅಲ್ಲ, ಬದಲಿಗೆ ಭವಿಷ್ಯದಲ್ಲಿ ಸಿಗಲಿರೋ ಒಂದು ಗೆಲುವಿನ ಬೀಜ. ಹಾಗಾದ್ರೆ ಏನಿದು ಸಾವಿರಾರು ವರ್ಷಗಳ ಹಿಂದಿನ ವಾಗ್ದಾನ? ಅದು ನೆರವೇರಿದು ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಪಯಣ. ಬನ್ನಿ, ಈ ಇಡೀ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಮುಖ್ಯ ಹಂತಗಳನ್ನ ನೋಡೋಣ. ಮೊದ್ಲಿಗೆ ಜಗತ್ತಿನ ಮೂಲಭೂತ ಸಮಸ್ಯೆ ಏನು ಅನ್ನೋದ್ರಿಂದ ಶುರು ಮಾಡಿ, ಆಮೇಲೆ ವಾಗ್ದಾನದ ಮಗ ಹೇಗೆ ಬಂದ, ಶಿಲುಬೆಯ ಮೇಲೆ ಸಿಕ್ಕಿದ ಗೆಲ್ವು ಮತ್ತು ಕೊನೆಗೆ ಕ್ರಿಸ್ತನಲ್ಲಿ ಈ ಸೃಷ್ಟಿ ಹೇಗೆ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸರಿ, ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಹೆಸರಿನಲ್ಲಿ ಬಳುವ ಮಗ. ಆದ್ರೆ ಈ ಪರಿಹಾರದ ಬಗ್ಗೆ ಮಾತಾಡೋ ಮುಂಚೆ ನಾವು ಮೊದಲು ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅನಂತ, ಕಣ್ಣಿಗೆ ಕಾಣಿಸ್ತ ದೇವರನ್ನ ನಮ್ಮ ಹಾಗೆ ಸೀಮಿತ ಜೀವಿಗಳು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದೇ ದೊಡ್ಡ ಪ್ರಶ್ನೆ. ಈ ಸ್ಲೈಡ್ ನೋಡಿ, ದೇವ್ರು ಮತ್ತು ನಮ್ಮ ನಡುವೆ ಇರುವ ಅಂತರ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಒಂದು ಕಡೆ ಅನಂತ, ಸಮಯಕ್ಕೆ ಮೀರಿದ ಪವಿತ್ರನಾದ ದೇವ್ರು, ಇನ್ನೊಂದು ಕಡೆ ಸೀಮಿತ, ಸ್ವಲ್ಪ ಕಾಲ ಮಾತ್ರ ಬದುಕೋ, ಪಾಪ ಮತ್ತು ಸಾವಿಗೆ ಒಳಗಾಗೋ ಜೀವಿಗಳು ನಾವು. ಈ ಅಂತರವನ್ನ ದಾಟೋದು ಸಾಧ್ಯನಾ? ಹಾಗಾದ್ರೆ ದೇವರು ಅದೃಶ್ಯನಾಗಿದ್ರೆ ಆತ ತನ್ನನ್ನ ತಾನು ಪರಿಚಯ ಮಾಡ್ಕೊಳ್ಳೋದು ಹೇಗೆ? ಮೂಲ ಗ್ರಂಥದ ಪ್ರಕಾರ ಆತ ತನ್ನ ಹೆಸರಿನ ಮೂಲಕ ತನ್ನನ್ನ ಪ್ರಕಟಪಡಿಸ್ಕೊಳ್ತಾನೆ. ಇದು ಬರೀ ಕರೆಯೋ ಹೆಸರಲ್ಲ, ಬದಲಿಗೆ ಆತನ ಅಧಿಕಾರ, ಆತನ ಶಕ್ತಿ, ಆತನ ಇರುವಿಕೆಯ ಪ್ರತೀಕ. ಈ ಹೆಸರು ಅನ್ನೋ ಕಾನ್ಸೆಪ್ಟ್ ಯೇಸುವಿನಲ್ಲಿ ಪೂರ್ತಿಯಾಗೋದನ್ನ ನಾವು ನೋಡ್ತೀವಿ. ನಾನು ನನ್ನ ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ ಅಂತ ಯೇಸು ಹೇಳಿದ್ದಾಗ ಅದರರ್ಥ ನಾನು ನನ್ನ ತಂದೆಯ ಎಲ್ಲಾ ಅಧಿಕಾರ, ಎಲ್ಲಾ ಶಕ್ತಿಯನ್ನ ಹೊತ್ತು ಬಂದಿದ್ದೇನೆ ಅಂತ. ಅಂದ್ಹಾಗೆ ತಂದೆಯ ಹೆಸರು ಅಂದ್ರೆ ನಿಜವಾಗ್ಲೂ ಏನು? ಅಂದ್ರೆ ಈ ಇಡೀ ಸೃಷ್ಟಿಯ ಮೇಲೆ ಆತನಿಗಿರೋ ಸಂಪೂರ್ಣ ಮಾಲೇಕತ್ವ, ಆಳುವ ಅಧಿಕಾರ ಮತ್ತು ಎಲ್ಲದಕ್ಕೂ ನ್ಯಾಯ ತೀರಿಸುವ ಅಂತಿಮ ಶಕ್ತಿ. ಚಿಕ್ಕದಾಗಿ ಹೇಳ್ಬೇಕಂದ್ರೆ ಇಡೀ ಬ್ರಹ್ಮಾಂಡದ ಮೇಲೆ ಆತನಿಗಿರೋ ಹಕ್ಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಯೇಸು ಅನ್ನೋದು ಮಗನಿಗೆ ಸಿಕ್ಕಿದ ಹೆಸರು. ಈ ಹೆಸರನ್ನ ಹೊಂದಿರೋದ್ರಿಂದ ತಂದೆಗಿರೋ ಆಳುವ, ನ್ಯಾಯ ತೀರಿಸುವ ಮತ್ತೆ ಈ ಸೃಷ್ಟಿಯನ್ನ ಪೂರ್ಣಗೊಳಿಸುವ ಎಲ್ಲ ಅಧಿಕಾರ ಈಗ ಮಗನಿಗೆ ಸಿಕ್ಕಿದೆ. ಸರಿ, ದೇವರ ಅಧಿಕಾರ ಈಗ ಭೂಮಿಗೆ ಬಂದಾಯ್ತು. ಆದ್ರೆ ಅದು ಹೇಗ್ ಬಂತು? ನಮ್ಮ ಕಥೆಯ ಮುಂದಿನ ಭಾಗ ಇದನ್ನೇ ಹೇಳುತ್ತೆ. ಆ ದೈವಿಕ ಮತ್ತು ಮಾನವ ನಡುವಿನ ಅಂತರವನ್ನ ಹೇಗೆ ಬೆಸೆಯಲಾಯಿತು ಅಂತ. ಪರಿಹಾರ ತುಂಬಾನೇ ಆಳವಾಗಿದೆ ನೋಡಿ. ಅನಂತನಾದ ದೇವ್ರು ತಾನೇ ಒಬ್ಬ ಸೀಮಿತ ಮನುಷ್ಯನಾಗೋಕೆ ನಿರ್ಧರಿಸ್ತಾನೆ. ಯಾಕೆ? ಆತನಿಗೂ ನಮಗೂ ಇರೋ ಅಂತರವನ್ನ ಕಡಿಮೆ ಮಾಡೋಕೆ. ಆತನೇ ಈ ಕಡೆ ಬರ್ತಾನೆ. ಮತ್ತು ಈ ವಚನವನ್ನ ಗಮನಿಸಿ. ಆದಿಕಾಂಡದಲ್ಲಿ ಹೇಳಿದ ಆ ಹಳೆಯ ವಾಗ್ದಾನ ಇಲ್ಲಿ ಪೂರ್ತಿಯಾಗುವುದನ್ನ ನಾವು ಕಾಣಬಹುದು. ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಸ್ತ್ರೀಯ ಸಂತತಿ ಅನ್ನೋ ಮಾತು ಈಗ ಸ್ತ್ರೀಯಿಂದ ಹುಟ್ಟಿದ ಮಗನ ರೂಪದಲ್ಲಿ ನಿಜವಾಗಿದೆ. ಹಾಗಾದ್ರೆ ಈ ಸ್ತ್ರೀ ಯಾರು? ಇದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ. ಬದಲಿಗೆ ಇದು ಸಾಂಕೇತಿಕವಾಗಿ ದೇವರ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದ ಇಡೀ ಇಸ್ರಾಯೇಲ್ ಜನಾಂಗವನ್ನ ಸೂಚಿಸುತ್ತೆ. ಆ ಜನರ ಮೂಲಕವೇ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನು ಈ ಜಗತ್ತಿಗೆ ಬರಬೇಕಿತ್ತು. ಈಗ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದಿವೆ, ಶಿಲುಬೆ. ಇದು ಕೇವಲ ಒಂದು ದುರಂತ ಘಟನೆಯಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಶಿಲುಬೆ ಅಂದ್ರೆ ಸೋಲು ಅಂತ ಅಂದ್ಕೊಳ್ಬಾರ್ದು. ಬದಲಿಗೆ ಅದು ದೇವರ ಪರಿಪೂರ್ಣ ಪ್ರೀತಿ ಮತ್ತು ಕರಾರುವಾಕ್ಕಾದ ನ್ಯಾಯ, ಇವೆರಡೂ ಒಂದೇ ಕಡೆ ಸೇರಿದ ಜಾಗ. ಇಲ್ಲಿ ದೇವರ ಗುಣಗಳು ಇಡೀ ಸೃಷ್ಟಿಯ ಮುಂದೆ ಸಾಬೀತಾಗ್ತವೆ. ಹಾಗಾದ್ರೆ ಶಿಲುಬೆಯಿಂದ ಏನಾಯ್ತು? 3 ಮುಖ್ಯವಾದ ವಿಷಯಗಳು. 1. ಸೈತಾನನ ಅಧಿಕಾರ ಮುರಿದು ಬಿತ್ತು. 2. ಪುನರುತ್ಥಾನದ ಮೂಲಕ ಮರಣದ ಶಕ್ತಿ ಸೋತುಹೋಯಿತು. ಮತ್ತು 3. ದೇವರು ಮತ್ತು ಸೃಷ್ಟಿಯ ನಡುವೆ ಮತ್ತೆ ಸಂಬಂಧ ಬೆಸೆಯೋಕೆ ದಾರಿ ತೆರೆಯಿತು. ಇದೊಂದು ನಿರ್ಣಾಯಕ ಗೆಲುವು. ಈ ವಚನ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಶಿಲುಬೆ ಒಂದು ಸೋಲಲ್ಲ, ಅದೊಂದು ವಿಜಯದ ಮೆರವಣಿಗೆ ಅಂತ. ಸರಿ, ಈ ದೊಡ್ಡ ಗೆಲುವಿನ ಕೊನೆಯ ಫಲಿತಾಂಶ ಏನು? ಈ ಕಥೆ ಎಲ್ಲಿಗ್ ಮುಟ್ಟುತ್ತೆ? ನಮ್ಮ ಕೊನೆಯ ಭಾಗ ಇದನ್ನೇ ವಿವರಿಸುತ್ತೆ. ಶಿಲುಬೆಯ ಉದ್ದೇಶ ಕೇವಲ ಪಾಪ ಕ್ಷಮಿಸೋದು ಮಾತ್ರ ಆಗಿರ್ಲಿಲ್ಲ. ಬದಲಿಗೆ ಸೃಷ್ಟಿಯಿಂದ ಪಾಪವನ್ನೇ ಬೇರು ಸಮೇತ ಕಿತ್ತು ಹಾಕೋದಾಗಿತ್ತು. ಹೀಗೆ ಮಾಡಿದಾಗ ಮಾತ್ರ ಸೃಷ್ಟಿ ಮತ್ತೆ ಪರಿಪೂರ್ಣವಾಗೋಕ್ ಸಾಧ್ಯ. ಇದೊಂದು ಇಡೀ ಬ್ರಹ್ಮಾಂಡದ ರಿಪೇರಿ ಇದ್ದ ಹಾಗೆ.
ಮತ್ತು ಅಂತಿಮ ಗುರಿ ಇದೆ. ಕ್ರಿಸ್ತನ ಕೆಳಗೆ ಆಕಾಶದಲ್ಲಿರೋದು, ಭೂಮಿಯಲ್ಲಿರೋದು ಎಲ್ಲವೂ ಒಂದಾಗಿ ಸಾಮರಸ್ಯದಿಂದ ಇರುವುದು. ಇದೇ ದೇವರ ದೊಡ್ಡ ಪ್ಲಾನ್. ಹಾಗಾದ್ರೆ ಇಡೀ ಕಥೆಯ ಸಾರಾಂಶ ಏನು? ತುಂಬಾ ಸರಳ. ಸಮಸ್ಯೆ ಶುರುವಾಗಿದ್ದು ಮೊದಲ ಆದಾಮನಿಂದ. ಅದಕ್ಕೆ ಪರಿಹಾರ ಸಿಕ್ಕಿದ್ದು ಕೊನೆಯ ಆದಾಮನಾದ ಕ್ರಿಸ್ತನಿಂದ. ಒಬ್ಬ ತಪ್ಪು ಮಾಡಿ ಸೃಷ್ಟಿಯನ್ನ ಹಾಳು ಮಾಡಿದ್ರೆ ಇನ್ನೊಬ್ಬ ಸರಿಯಾಗಿ ನಡೆದು ಅದನ್ನ ಮತ್ತೆ ಸರಿಪಡಿಸಿ ಪರಿಪೂರ್ಣಗೊಳಿಸ್ತಾನೆ. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಈ ಸೃಷ್ಟಿ ಪೂರ್ತಿಯಾಗಿ ಸರಿ ಹೋಗೋಕ್ಕಿಂತ ಮುಂಚೆ ನಾವು ಯಾರ ಕಡೆ ನಿಲ್ತೀವಿ? ಈ ದೊಡ್ಡ ಕಥೆಯಲ್ಲಿ ನಮ್ಮ ಜಾಗ ಯಾವುದು? ಇದ್ರ ಬಗ್ಗೆ ಯೋಚಿಸ್ಬೇಕಾಗತ್ತೆ.